ಮಾಂಟೆಗೋ ಜೇಮ್ಸ್ ಫೋರ್ಡ್. ಓಕೆ, ಮಾಂಟೆಗೋ ಏನವರು? ಮಾಂಟೆಗೋ ಏನು? ಇಲ್ಲಿ ಅವಾಗ್ಲೇ ಹೇಳಿದ್ನಲ್ವಾ, ಕಂಟಿನ್ಯೂಷನ್. ಮಾಂಟೆಗೋ ಏನು? ಬಿ ಫಸ್ಟ್ ಬರುತ್ತೆ, ಎಸ್ ಫಸ್ಟ್ ಬರುತ್ತಾ? ಎಸ್ ಫಸ್ಟ್ ಬರುತ್ತೆ. ಅರ್ಥ ಆಯ್ತಾ? ಸೊ ಅಲ್ಲಿ ಏನ್ ಗೊತ್ತಾ, ಮಿಂಟೋ ಮಾರ್ಲೆ ಇದ್ದಿದ್ದು ಮಾರ್ಲೆ ಮಿಂಟೋ ಅಂತ ಕೊಟ್ಟಿದ್ದಕ್ಕೆ ಉಲ್ಟಾ ಆಗಿತ್ತಷ್ಟೇ. ಅರ್ಥ ಆಯ್ತಾ? ಬಟ್ ಹಿಯರ್ ಮಾಂಟೆಗೋ ಇಸ್ ದ ಫಸ್ಟ್ ವರ್ಡ್, ಜೇಮ್ಸ್ ಫೋರ್ಡ್ ಬಂದು ಸೆಕೆಂಡ್ ವರ್ಡ್. ಮಾಂಟೆಗೋ ವಿಲ್ ಬಿಕಮ್ ದ ಸೆಕ್ರೆಟರಿ. ವೈಸ್ರಾಯ್ ಬಂದು he become the viceroy from 1916 to 1921. What are the events will going to take? That will be the part of. Yaake idina mention, why I am going to mention means because during the Champaran Satyagraha, during the Kheda Satyagraha, or during the Ahmedabad mill strike, okay, all these three events as well as Rowlatt Act baruantadu, and later non-cooperation movement, all the things will take place. Who is the viceroy? ಯಾರ ಕಾಲದಲ್ಲಿ? ಜೇಮ್ಸ್ ಫೋರ್ಡ್. ಅದಕ್ಕೋಸ್ಕರ ಇಲ್ಲಿಂದ ಡೇಟ್ಸ್ ವೈಸ್ರಾಯ್ ಹೆಸರು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಇಂಪಾರ್ಟೆಂಟ್ ಇರ್ತದೆ. ಓಕೆ, ಯಾಕಂದ್ರೆ ಗಾಂಧಿ ಏರಾ ಬಂದ ಮೇಲೆ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ವೈಸ್ರಾಯ್ ಯಾರಾಗಿದ್ರು, ಸೆಕ್ರೆಟರಿ ಯಾರಾಗಿದ್ರು ಪ್ರೆಸೆಂಟ್. ಓಕೆ, ನೌ ದಿಸ್ ಆಕ್ಟ್ ಇಂಟ್ರೊಡ್ಯೂಸ್ಡ್ ಡಯಾರ್ಕಿ. ಡಯಾರ್ಕಿ ಮೀನ್ಸ್ ವೆರಿ ಇಂಪಾರ್ಟೆಂಟ್. ಏನಿದು ಡಯಾರ್ಕಿ ಅಂದ್ರೆ? ವಿಚ್ ಡಿವೈಡೆಡ್ ದ ಸಬ್ಜೆಕ್ಟ್ಸ್ ಇಂಟು ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ ಆಸ್ ವೆಲ್ ಆಸ್ ದ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ಸ್ ಅನ್ನು ಏನೇ ಡಿವೈಡ್ ಮಾಡುತ್ತೆ? ಒಂದು ಟ್ರಾನ್ಸ್ಫರ್ಡ್ ಮತ್ತೆ ರಿಸರ್ವ್ಡ್. ದ ರಿಸರ್ವ್ ಸಬ್ಜೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ನೇಚರ್ ಅಂಡ್ ವಿಚ್ ವಾಸ್ ಕಂಪ್ಲೀಟ್ಲಿ ಟೇಕೆನ್ ಬೈ ಅಥಾರಿಟಿ ಅಡ್ಮಿನಿಸ್ಟ್ರೇಟೆಡ್ ಬೈ ದ ಗವರ್ನರ್. ಅರ್ಥ ಆಯ್ತಾ? ಇದನ್ನ ಇನ್ಚಾರ್ಜ್ ಯಾರು ತಗೊಳ್ತಾರೆ? ರಿಸರ್ವ್ ಸಬ್ಜೆಕ್ಟ್ಸ್. ರಿಸರ್ವ್ ಸಬ್ಜೆಕ್ಟ್ಸ್ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪಬ್ಲಿಕ್, ಮತ್ತೆ ಎಕ್ಸ್ಪೆನ್ಸಸ್ ಮತ್ತೆ ವೆರಿ ಸೆನ್ಸಿಟಿವ್ ಇಶ್ಯೂಸ್ ಇರುತ್ತೆ, ಅವುಗಳನ್ನ ರಿಸರ್ವ್ ಸಬ್ಜೆಕ್ಟ್ಸ್ ಗೆ ಸೇರಿಸ್ತಾರೆ. ಇದನ್ನ ಡಯಾರ್ಕಿ ಅಂತ ಕರೆಯೋದು. ಓಕೆನಾ? ಅಂಡ್ ಸಾರಿ, ರಿಸರ್ವ್ ಸಬ್ಜೆಕ್ಟ್ಸ್. ಟ್ರಾನ್ಸ್ಫರ್ ಸಬ್ಜೆಕ್ಟ್ಸ್ ಗೆ ಅಂತ ಹೇಳಿದ್ರೆ ಕಡಿಮೆ ಇಂಪಾರ್ಟೆನ್ಸ್ ಇರುವಂತ ಟಾಪಿಕ್ಸ್ ಗೆ ಅವುಗಳಿಗೆ ಟ್ರಾನ್ಸ್ಫರ್ ಸಬ್ಜೆಕ್ಟ್. ಇದು UPSC ಕೇಳಿದೆ, ದೇ ಹ್ಯಾವ್ ಆಸ್ಕ್ಡ್ ದ ಕ್ವೆಶ್ಚನ್. ಓಕೆ, ಔಟ್ ದೇ ಹ್ಯಾವ್ ಮೀನ್ ಫ್ರೇಮ್ ಮಾಡಿರೋದು ಹೆಂಗೆ ಅಂದ್ರೆ ಈ ಟರ್ಮ್ಸ್ ಅನ್ನ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆರ್ಡರ್, ಫೈನಾನ್ಸ್, ರೆವೆನ್ಯೂ, ಇರಿಗೇಷನ್, ಇದ್ರ ಜೊತೆಗೆ ಸಮ್ ಇಂಪಾರ್ಟೆಂಟ್ ಟ್ರಾನ್ಸ್ಫರ್ ಸಬ್ಜೆಕ್ಟ್ಸ್ ಅನ್ನ ಆಡ್ ಮಾಡಿಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದ part of the reserve subject. Okay, which of the not belongs to the transfer subject? ಈ ತರ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಇದು ಕೇಳಿದ್ದಾರೆ 2022 ಕೇಳಿದ್ದಾರೆ ಕ್ವಶನ್. ಓಕೆ, now here they introduce the diarchy system. Diarchy means they are dividing the subjects. Okay, two parts. One ಬಂದು transfer subject, ಇನ್ನೊಂದು ಬಂದು reserve subject. Here diarchy was implemented in initially 8 provinces, not in all. Exam ಅಲ್ಲಿ ಕೇಳಿದ್ದಾರೆ ಇದನ್ನ. ಡಯಾರ್ಕಿ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಆಲ್ ಓವರ್ ಇಂಡಿಯಾ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆನಾ? ಆಲ್ ಓವರ್ ಇಂಡಿಯಾನಾ? ಅಲ್ಲ, ಇಟ್ ವಾಸ್ ಇನಿಷಿಯಲಿ ಟ್ರಯಲ್ ಅಂಡ್ ಎರರ್ ಮೆಥಡ್. ಓಕೆ, ಇಫ್ ಇಟ್ ಈಸ್ ಗೋಯಿಂಗ್ ಟು ಸಕ್ಸಸ್ ಆದ್ರೆ ಎಲ್ಲ ಕಡೆ ಮಾಡೋಣ, ಇಫ್ ಫೈಲ್ಯೂರ್ ಆಯ್ತು ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಡಯಾರ್ಕಿ ಸಿಸ್ಟಮ್ ಇನಿಷಿಯಲಿ ದೇ ಆರ್ ಇಂಪ್ಲಿಮೆಂಟೆಡ್ ಇನ್ ದ ಓನ್ಲಿ 8 provinces. Okay, 8 provinces, that was Assam, Bengal, Bihar, Odisha, Central Province, United Province, Bombay, Madras and Punjab. These are the important provinces where first time diarchy was been implemented. Now what is the diarchy and how many they have classified anta bandaga? First one, another reserve list. In reserve list, subjects were to be administrated by the governor. Okay, though is executive council of bureaucrats, executive council bureaucrats manage madidru kuda no will going to change in charge yaru tagolodu? Governor. Okay, and it includes subjects such as very important law and order, finance, land revenue and irrigation, etc. Inu idave, but very important points anna matra add madirantu. Okay, problem ಏನು ಗೊತ್ತಾ, ಎಲ್ಲ ಬರ್ಕೊ ಬಂದ್ಬಿಟ್ರೆ ಸರ್ ಎಲ್ಲ ಇಲ್ಲೇ ಇದೆ ಎಕ್ಸ್ಪ್ಲೇನ್ ಮಾಡಲ್ಲ ಅಂತ, ಅದಕ್ಕೋಸ್ಕರ ಓಕೆ ಕೆಲವನ್ನ ಸ್ಕಿಪ್ ಮಾಡಿದೀನಿ, ಕಟ್ ಮಾಡಿದೀನಿ. ಓಕೆ, ಇಂಪಾರ್ಟೆಂಟ್ ಯಾವುದು? ಫಸ್ಟ್ ಒನ್ law and order, very important for the administrative purpose, and finance, it is also very important, and the land revenue system very important, and irrigation. These are all very important things which was under yav list alli ide? Yav list? Reserve list. Who is going to in charge? Head of the reserve list? Governor. ಅರ್ಥ ಆಯ್ತಾ? ಇದು ಈ ತರ ಡಿವೈಡ್ ಮಾಡ್ಕೋಬೇಕು. And all important subjects were keep in the reserve subjects of the provincial executive. Iದೇನ್ ಬೇಡ ಬಿಡಿ, that point ಬೇಕಾಗಿಲ್ಲ. Next, now remaining, that was transfer subject. One side reserve subject, so another side the transfer subject.
It was administered by the ministers nominated. Who is nominated? Nominated from the elected members. Okay, ministers nominated from among the elected members of the legislative council. Okay, ಇದೇನು ಅಂತ ಹೇಳಂದ್ರೆ ಒಂಥರ ಟೆಂಪರರಿ ಬಾಡಿ ಇದ್ದಂಗೆ. ಓಕೆನಾ? ಇದಕ್ಕೆ ಅಷ್ಟೊಂದು ಪವರ್ಸ್ ಇರೋದಿಲ್ಲ as compared to the reserve subjects ಅಥವಾ ಗವರ್ನರ್ಗೆ ಇದಷ್ಟು ಪವರ್ಸ್ ಇರಲ್ಲ. ಸೊ ಹಿಯರ್ which are not important according to ಬ್ರಿಟಿಷ್ ಪ್ರಕಾರ ಯಾವ್ದು ಇಂಪಾರ್ಟೆನ್ಸ್ ಇಲ್ಲ. ಅವ್ರು ಬಂದಿರೋದೇನಕ್ಕೆ? ಟ್ರೇಡ್ ಮಾಡೋದಕ್ಕೆ. ಅವ್ರು ಬಂದಿರೋದೇನಕ್ಕೆ? ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ. ಆ ಟಾಪಿಕ್ಸ್ ಮಾತ್ರ, ಫಾರ್ ಎಕ್ಸಾಂಪಲ್ ಲಾ ಅಂಡ್ ಆರ್ಡರ್, ಫೈನಾನ್ಸ್, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಅವ್ರಿಗೆ. ಲ್ಯಾಂಡ್ ರೆವೆನ್ಯೂ, ಯಾಕಂದ್ರೆ ದುಡ್ಡು ಬರುತ್ತೆ. ಅದನ್ನೆಲ್ಲ ಏನ್ ಮಾಡಿದ್ರು? ದೇ ಹ್ಯಾವ್ ಕೆಪ್ಟ್ ಇನ್ ರಿಸರ್ವ್ ಸಬ್ಜೆಕ್ಟ್ಸ್. ರಿಮೈನಿಂಗ್ ಥಿಂಗ್ಸ್ ವಿಚ್ ಆರ್ ನಾಟ್ ನೆಸೆಸರಿ ಅಂಡ್ ದೇ ಡೋಂಟ್ ವಾಂಟ್ ಟು ಡೆವಲಪ್ ದಟ್ ಸೆಕ್ಟರ್ಸ್ ಅಂತ ಬಂದ್ರೆ ದೇ ಹ್ಯಾವ್ ಆಡೆಡ್ ಇನ್ ಟು ಟ್ರಾನ್ಸ್ಫರ್ ಸಬ್ಜೆಕ್ಟ್. ಓಕೆ, ಟ್ರಾನ್ಸ್ಫರ್ ಸಬ್ಜೆಕ್ಟ್ಸ್ ಅಲ್ಲಿ ಯಾವ್ದು ಬರುತ್ತೆ? ಎಜುಕೇಶನ್ ಕೊಟ್ರೆ ಎಷ್ಟು, ಕೊಡದೆ ಇದ್ರೆ ಯಾಕೆ ಬೇಕಾ ಅವ್ರಿಗೆ? ಬೇಡ. ಆಫ್ಟರ್ 1857 ದೇ ಆರ್ ಕಂಪ್ಲೀಟ್ಲಿ ಬಿಟ್ಬಿಡ್ತಾರೆ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕೆ ನಾವ್ ಎಜುಕೇಶನ್ ಕೊಡ್ಬೇಕು? ಎಜುಕೇಶನ್ ಕೊಟ್ರೆ ಮತ್ತೆ ನಮ್ಮ ಮೇಲೇನೆ ಬಂದ್ ಬೀಳ್ತಾರೆ ಅಲ್ವಾ? ದಟ್ ಈಸ್ ದ ಥಿಂಗ್. ಸೆಕೆಂಡ್ ಒನ್, ಹೆಲ್ತ್ ಕೇರ್ ತಗೊಳ್ಳಲ್ಲ. ಹೆಲ್ತ್ ಬಗ್ಗೆ ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ದಟ್ ಈಸ್ ವೈ ಈವನ್ ಡ್ಯೂರಿಂಗ್ ಫೆಮೇನ್ ಆದ್ರೂ ಕೂಡ ಡೆಲ್ಲಿನಲ್ಲಿ ರಾಜ ದರ್ಬಾರ್ ಮಾಡ್ತಾರಂತೆ. ಕೋಲ್ಕತ್ತಾದಲ್ಲಿ ರಾಜ ದರ್ಬಾರ್. ಫಾರ್ ಎಕ್ಸಾಂಪಲ್, ತಿನ್ನೋದಕ್ಕೆ ಊಟ ಇಲ್ಲ ಅಂತ ಹೇಳಂದ್ರೆ ಹೆಂಗಿರುತ್ತೆ? ಇವರು ಬ್ರೆಡ್ ಜಾಮ್ ತಿಂತಾ ಇರ್ತಾರೆ. ಯಾರು? ಬ್ರಿಟಿಷ್ನವರು. ಆ ತರ ಇರ್ತದೆ. ಬಟ್ ದೇ ವೋಂಟ್ ಟೇಕ್ ಕೇರ್. ಅದಕ್ಕೆ ಈ ಸಬ್ಜೆಕ್ಟ್ಸ್ ಏನ್ ಮಾಡ್ತಾರೆ? ರಿಸರ್ವ್ ಸಬ್ಜೆಕ್ಟ್ಸ್ ಅಲ್ಲಿ ಟ್ರಾನ್ಸ್ಫರ್ ಸಬ್ಜೆಕ್ಟ್ಸ್ ಅಲ್ಲಿ ಆಡ್ ಮಾಡುವಂಥದ್ದು. ಯಾವ್ದು? ಎಜುಕೇಶನ್, ಹೆಲ್ತ್ ಅಂಡ್ ಲೋಕಲ್ ಗವರ್ಮೆಂಟ್. ಇದು ಕೂಡ ಅವ್ರಿಗೆ ಏನು ನೆಸೆಸಿಟಿ ಇಲ್ಲ. ಅರ್ಥ ಆಯ್ತಾ? ಅಂಡ್ ಇಂಡಸ್ಟ್ರಿ, ಅಗ್ರಿಕಲ್ಚರ್, ಎಕ್ಸೈಸ್. ಸಿ, ಲ್ಯಾಂಡ್ ರೆವೆನ್ಯೂ ಇಸ್ ಎ ಪಾರ್ಟ್ ಆಫ್ ರಿಸರ್ವ್ ಸಬ್ಜೆಕ್ಟ್, ಬಟ್ ಅಗ್ರಿಕಲ್ಚರ್ ಇಸ್ ಪಾರ್ಟ್ ಆಫ್. ಜ್ಞಾಪಕ ಇಟ್ಕೊಳ್ಳಿ. ದೀಸ್ ಆರ್ ದ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಸ್. ಅರ್ಥ ಆಯ್ತಾ? ಡೋಂಟ್ ಥಿಂಕ್ ದಟ್ ಲ್ಯಾಂಡ್ ರೆವೆನ್ಯೂ ಬಂತು ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಲ್ಯಾಂಡ್ ರೆವೆನ್ಯೂ ಬೇಸ್ಡ್ ಆನ್ ದ ಎನಿ ಫಾರ್ಮ್ ಆಗಿರ್ಬೋದು. ಯಾವುದೇ ಫಾರ್ಮ್ ಅಲ್ಲೂ ಲ್ಯಾಂಡ್ ರೆವೆನ್ಯೂ ತಗೊಳ್ಳುವಂಥದ್ದು. ನಾಟ್ ಇಸ್ ದ ಅಗ್ರಿಕಲ್ಚರ್ ಫಾರ್ಮ್ ಅಲ್ಲೇ ಅಂತಲ್ಲ. ಅರ್ಥ ಆಯ್ತಾ? ಬಟ್ ಅಗ್ರಿಕಲ್ಚರ್ ಇಸ್ ಪಾರ್ಟ್ ಆಫ್ ಟ್ರಾನ್ಸ್ಫರ್ ಸಬ್ಜೆಕ್ಟ್. ಓಕೆನಾ? ಇಟ್ ವಾಸ್ ದೇ ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್. ಏನಕ್ಕೆ ಹೇಳ್ತಾ ಇದೀನಿ ಗೊತ್ತಾ? ವಿಚ್ ಆರ್ ನಾಟ್ ಇಂಪಾರ್ಟೆಂಟ್, ದಟ್ ವಾಸ್ ಅಕಾರ್ಡಿಂಗ್ ಟು ಬ್ರಿಟಿಷ್, ದೇ ಹ್ಯಾವ್ ಆಡೆಡ್ ಇನ್ ಟು ದ ಟ್ರಾನ್ಸ್ಫರ್ ಸಬ್ಜೆಕ್ಟ್. ನೌ bicameralism was introduced. Bicameralism ಅಂದ್ರೆ ಟು ಬಾಡಿ. ಫಾರ್ ಎಕ್ಸಾಂಪಲ್, ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ದಾರೆ. ಓಕೆ, ನಾವು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಾಸ್ ಇಂಟ್ರೊಡ್ಯೂಸ್ಡ್. ಇನಿಷಿಯಲಿ ಯಾವ್ದು ಬಂದಿದ್ದು? ಕೌನ್ಸಿಲ್. ನಾವೇನ್ ರಾಜ್ಯಸಭಾ ಅಂತ ಕರಿತೀರಲ್ವಾ, ಫಸ್ಟ್ ರಾಜ್ಯಸಭಾ ಬಂದಿದ್ದು, ಆಮೇಲೆ ಲೋಕಸಭಾ. ಇಲ್ಲಿ till 1919 they didn't bought any, I mean, that was related to the Central Legislative Assembly. ಎಲ್ಲೂ ಇಲ್ಲ ನೋಡಿ ನೀವು ಬೇಕಾದ್ರೆ. The word everywhere you have seen council ಅಲ್ವಾ? ಬರೀ ಕೌನ್ಸಿಲ್ ಅಂದ್ರೆ ರಾಜ್ಯಸಭಾ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ ಅಂತ ಕರೀತಾರೆ, ಸ್ಟೇಟ್ ವೈಸ್ ಅಂತ ಬಂದ್ರೆ. ಓಕೆ, ಬಟ್ ಹಿಯರ್ ದ ಫಸ್ಟ್ ಟೈಮ್ ದ bicameralism was introduced in the Central Legislative Assembly ನಲ್ಲಿ. ಓಕೆ, ತರುವಂತದ್ದು. And the act separated from the first time provincial and central budget. Now this is the first time the budget has been divided. State ಗೆ ಬೇರೆ, ಸೆಂಟ್ರಲ್ ಬೇರೆ ಅಂತ ಬಜೆಟ್ ಕೊಟ್ಟಿದೆ. ಇದಕ್ಕೆ ಮುಂಚೆ ಯಾವ್ದಿತ್ತು? ಓನ್ಲಿ ಸೆಂಟ್ರಲ್. ಅರ್ಥ ಆಯ್ತಾ? ನಾವು ದೇ ಹ್ಯಾವ್ ಡಿವೈಡೆಡ್ ಇಂಟು ಸ್ಟೇಟ್ ಮತ್ತೆ ಸೆಂಟ್ರಲ್ ಗೆ ಬೇರೆ ಬೇರೆ. ಅಂದ್ರೆ ಪ್ರೊವಿನ್ಷಿಯಲ್ ಮೀನ್ಸ್ ಇಟ್ ವಾಸ್ ಸ್ಟೇಟ್, while central budget means it was central. Okay, now direct elections were introduced and limited process. This is the first act which was brought the direct elections in India. Before this one, indirect elections which was brought in 1892 alva. 1892 ಅಲ್ಲಿ indirect elections ittu, direct elections illa, and nominated persons, and this is the first time the direct elections was going on. Artha aita? So direct elections were limited chances. They have not given direct elections to all the persons. For example, women ಗೆ ಮತ್ತೆ ಯಾರು ವಲ್ನರಬಲ್ಸ್ ಇರ್ತಾರಲ್ವಾ, ಸೊ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ. ಯಾರು ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಜಮೀನ್ದಾರ್ಸ್ಗೆ, ರಾಜರಿಗೆ, ಪ್ರಿನ್ಸ್ಲಿ ಸ್ಟೇಟ್ಸ್, ಸೊ ಅವ್ರಿಗೆ ಮಾತ್ರ ಕೊಡ್ತಾ ಇದ್ರು. ಯಾರು ರಿಚ್ ಪರ್ಸನ್ಸ್ ಇದ್ರಲ್ವಾ ಅವ್ರಿಗೆ ಕೊಡ್ತಾ ಇದ್ರು. ಅಂಡ್ ಬೇಸಿಕ್ ಆಫ್ ದ ಪ್ರಾಪರ್ಟಿ, ಟ್ಯಾಕ್ಸ್ ಅಂಡ್ ಎಜುಕೇಶನ್. ಅರ್ಥ ಆಯ್ತಾ? ಚೆನ್ನಾಗಿ ಓದಿರೋರು ಕೊಡ್ತಾ ಇದ್ರು. ಎರಡನೇದು ಬಂದ್ಬಿಟ್ಟು ಟ್ಯಾಕ್ಸ್ ಯಾರು ಜಾಸ್ತಿ ಪೇ ಮಾಡ್ತಾ ಇದ್ರು, ಟ್ಯಾಕ್ಸ್ ಕಲೆಕ್ಷನ್ಸ್, ಫಾರ್ ಎಕ್ಸಾಂಪಲ್ ಜಮೀನ್ದಾರ್ಸ್ ಅಂತ ತಗೊಳ್ಳಿ. ಅಂಡ್ ಥರ್ಡ್ ಥಿಂಗು ಬೇಸಿಸ್ ಆಫ್ ದ ಪ್ರಾಪರ್ಟಿ, ಹೂ ಹ್ಯಾವ್ ಮೋರ್ ಲ್ಯಾಂಡ್. ಇಫ್ ದ ಪರ್ಸನ್ ಈಸ್ ಲ್ಯಾಂಡ್ ಓನರ್ ಅಥವಾ ಲ್ಯಾಂಡ್ ಲಾರ್ಡ್ಸ್ ಅಂತ ಕರೀತಾರೆ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ಏನ್ ಮಾಡ್ತಾ ಇದ್ರು? ವೋಟ್ ಮಾಡೋಕ್ಕೂ ಕೊಡ್ತಾ ಇದ್ರು. ಅರ್ಥ ಆಯ್ತಾ? ಬ್ರಿಟಿಷ್ ಗವರ್ಮೆಂಟ್ ಇನ್ 1990 they have bought direct elections only to the limited tranches, that to the limited to the
who are own the property, tax as well as the educateds. ಇವ್ರಿಗೆ ಮಾತ್ರ ಕೊಡ್ತಾ ಇದ್ದಿದ್ದು. Now later 3 out of 6 members of ನಾನು ಎಲೆಕ್ಷನ್ ಕಮಿಷನ್ ನನಗೆ ಶಾಕ್ ಆಗ್ಬಿಡ್ತು, ಎಲ್ಲಿ ಬಂದ್ರೆ ಇವ್ರು ಇಲ್ಲಿಂದ, ಇವಾಗ ಡೈರೆಕ್ಟ್ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಅಂತ. ಓಕೆ, now 3 out of 6 members of executive council to be Indians. Now they are more and more ಸ್ಪೇಸ್ ಅನ್ನ ಕೊಡ್ತಾ ಇದ್ದಾರೆ, ಇಂಡಿಯನ್ಸ್ಗೆ ಸ್ಪೇಸ್ ಕೊಡ್ತಾ ಇದ್ದಾರೆ ಇಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗಿ ಸತ್ಯೇಂದ್ರ ಸಿನ್ಹಾ ಜಾಯಿನ್ ಆದ್ರು. ಲೇಟರ್ ನೌ ದೇ ನಂಬರ್ ಆಫ್ ದ executive councils increase ಆಗ್ತಾ ಇದ್ದಾರೆ. The principle of the communal representation was extended, but see, the communal representation was started in 1909, but it extended to the with separate electorates for the Sikh, Christian, Anglo-Indian, Muslims. Initially 1909 they started separate electorate for the Muslims, only Muslims, no other category. After so where 1919 Act, they extended this separate electorate to the Sikh, Christians, Anglo-Indians, Muslims. ಇವ್ರಿಗೆ ಸಪರೇಟ್ ಆಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಅರ್ಥ ಆಯ್ತಾ?